ಕೊತ್ತಲವಾಡಿ ಈ ಸಿನಿಮಾ ಶುರುವಾದಾಗಿನಿಂದಲೂ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿ ಆಗ್ತಲೇ ಇದೆ. ಚಿತ್ರ ಬಿಡುಗಡೆ ಆಗಿದ್ದು ಆಯ್ತು, ಎಲ್ಲ ಮುಗ್ದು ಹೋಯ್ತು. ಆದ್ರೆ ಇದೀಗ ಮತ್ತೆ ಈ ಸಿನಿಮಾ ವಿಚಾರಗಳು ಸದ್ದು ಮಾಡ್ತಿದ್ದು ಪೊಲೀಸ್ ಠಾಣಾ ಮೆಟ್ಟಿಲು ಸಹ ಏರಿದೆ. ಹಾಗಾದ್ರೆ ಇವಾಗ ಯಾವ ವಿಚಾರಕ್ಕೆ ಸುದ್ದಿ ಆಗ್ತದೆ ಅಂತಿದ್ದೀರಾ? ಇಲ್ಲಿದೆ ಆ ಕುರಿತ ಕಂಪ್ಲೀಟ್ ಡೀಟೇಲ್ಸ್. ಬಡತನ ಅಡ್ಡ ಅಂತ ಅಡ್ಡದಾರಿ ಹಿಡಿಯೋ ತಪ್ಪು ಮೋನ. ನಿಮ್ಗಿದು ಅಡ್ಡದಾರಿ, ನಮಗ ಅನ್ನದ್ದಾರಿ. ಕೊತ್ತಲವಾಡಿ ನಿರ್ಮಾಪಕಿಯಿಂದ ಪೊಲೀಸ್ ಕಂಪ್ಲೇಂಟ್. ಪ್ರಮೋಷನ್ ಅಲ್ಲ, ಡಿ ಪ್ರಮೋಷನ್. ಪ್ರೊಡ್ಯೂಸರ್ ಟೆನ್ಷನ್. ರಾಕಿಂಗ್ ಸ್ಟಾರ್ ಯಶ್ ತಾಯಿ ಹಾಗೂ ನಿರ್ಮಾಪಕಿ ಪುಷ್ಪಾ ಕೊತ್ತಲವಾಡಿ ಸಿನಿಮಾಗೆ ಸಂಬಂಧಪಟ್ಟಂತೆ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಸಿನಿಮಾ ಪ್ರಚಾರಕ್ಕಾಗಿ 64 ಲಕ್ಷ ರೂಪಾಯಿ ಪಡೆದು ಚಿತ್ರವನ್ನ ಡಿಪ್ರಮೋಟ್ ಮಾಡಿ ಮತ್ತಷ್ಟು ಹಣಕ್ಕೆ ಬೇಡಿಕೆ ಇಟ್ಟಿದ್ದು ಅಲ್ಲದೆ ಧಮಕಿ ಹಾಕಿದ ಆರೋಪದ ಮೇಲೆ ಸಿನಿಮಾ ಪಿಆರ್ಒ ಹರೀಶ್ ಅರಸು ಸೇರಿದಂತೆ 5 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹರೀಶ್ ಅರಸು, ಮನು, ನಿತಿನ್, ಮಹೇಶ್ ಗುರು ಮತ್ತು ಸ್ವರ್ಣಲತಾ ಎಂಬುವವರ ಮೇಲೆ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಅವರು ಇನ್ನ 28 ಲಕ್ಷ ಕೊಡ್ಬೇಕು ಅಂತ ಕೇಳ್ತಾ ಇದಾರೆ. ಆಯ್ತು, ನೀವು ಲೆಕ್ಕ ಕೊಡಿ, ಏನೇನು ಮಾಡಿದೀರಾ ಅಂದ್ರೆ ಲೆಕ್ಕ ಕೇಳಂಗಿಲ್ವಂತೆ, ಲೆಕ್ಕ ಕೇಳಬಾರ್ದು ನೀನು ಅಂತ ನಮ್ ಡೈರೆಕ್ಟರ್ ಎದುರಿಸೋದು. ಆಯ್ತು, ಏನ್ ಮಾಡಿದ್ಯಪ್ಪ ಇಷ್ಟು ದುಡ್ಡು? 64 ಲಕ್ಷ ಚಿಲ್ರೆ. ಅದಲ್ಲದೆ ಕಾರ್ತಿಕ್ ಹತ್ರ ಮೊನ್ನೆ ಅವ್ನ್ KRG ಕಾರ್ತಿಕ್ ಇದಾನಲ್ಲ, ಅದೇ ನಮ್ಮ ಡಿಸ್ಟ್ರಿಬ್ಯೂಟರ್ ಅಂತ ಕೊಟ್ನಲ್ಲ, ಅವನ ಅರ್ಧ ಸಿನಿಮಾಗಳು ಹಾಳು ಮಾಡ್ದ ಅವನ ಹತ್ರ 2 ಲಕ್ಷ ಈಗ ಮೊನ್ನೆ ಲೆಕ್ಕ ಕೇಳಿದಾಗ 2 ಲಕ್ಷ ಅಲ್ಲಿಂದ ಇವನ್ ಇಸ್ಕೊಂಡಿದ್ದಾನೆ ಅಂತ. ಅದು ನೀನು ಕೊಟ್ಟಿಲ್ಲ. ನಾನು ಒಟ್ಟು ನಂದು 64,80,000 ನಾನು ಅಕೌಂಟ್ ಅಲ್ಲಿ ಕೊಟ್ಟಿದ್ದೀನಿ. ಕ್ಯಾಶ್ ಅಲ್ಲಿ ಒಂದ್ ಸ್ವಲ್ಪ ಕೊಟ್ಟಿದ್ದೀನಿ, ಅದನ್ನು ಮೆನ್ಷನ್ ಮಾಡಿದ್ದೀನಿ ಅಷ್ಟೇ. ಅಂದ್ರೆ ಹಣ ಪಡೆದ ನಂತರ ಅವರು ಚಿತ್ರದ ಪ್ರಚಾರ ಮಾಡಿಲ್ಲ, ಬದಲಿಗೆ ಚಿತ್ರವನ್ನ ಡಿಪ್ರಮೋಟ್ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನು ಹೆಚ್ಚಿನ ಹಣ ನೀಡುವಂತೆ ಬೇಡಿಕೆ ಇಟ್ಟಿದ್ದು, ಹಣ ನೀಡದಿದ್ರೆ ಮನೆ ಬಳಿ ಬಂದು ಗಲಾಟೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ ಅಂತಲೂ ಕೂಡ ಪುಷ್ಪಾ ಉಲ್ಲೇಖಿಸಿದ್ದಾರೆ. ಇತ್ತೀಚೆಗೆ ತಮಗೆ ಬೆದರಿಕೆ ಕರೆಗಳು ಬರ್ತಾ ಇರೋದಾಗಿಯೂ ಕೂಡ ದೂರಿನಲ್ಲಿ ತಿಳಿಸಿದ್ದಾರೆ. ಒಟ್ನಲ್ಲಿ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿ ಆಗ್ತಲೇ ಇರುವ ಕೊತ್ತಲವಾಡಿ ಸಿನಿಮಾ ಸಾಕಷ್ಟು ರಂಪಾಟಕ್ಕೆ ಕಾರಣವಾಗ್ತಾ ಇದೆ. ಅದೇನೇ ಇದ್ರೂ ಕೂಡ ಮುಂದಿನ ದಿನಗಳಲ್ಲಿ ಈ ಎಲ್ಲ ವಿಚಾರಗಳಿಗೆ ಪೊಲೀಸರ ತನಿಖೆಯಿಂದಲೇ ಉತ್ತರ ಸಿಗಬೇಕಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.